ಬೆಳಕು ಕೊಡುವಂತಹ ಕರೆಂಟು ನಮ್ಮ ಜೀವನನ ಕತ್ತಲನ್ನು ಮಾಡುತ್ತೆ. ನಿಮ್ಮ ತಂದೆ ತಾಯಿಗಳು ಕಷ್ಟಪಟ್ಟು ನಿಮ್ಗೆ ಈ ಇಲಾಖೆ ಕಳಿಸಿದ್ದಾರೆ, ಅವ್ರನ್ನ ನೋಡ್ಕೊಳಕ್ ನೀವು ಇರಬೇಕು. ನಿಮ್ಮ ಫೋಟೋ ನೋಡೋದಕ್ಕೆ ಅವ್ರು ಇರಬಾರ್ದು. ಏಕವಚನದಲ್ಲಿ ಮಾತಾಡ್ಸಕ್ ನಿಮ್ಗೆಲ್ಲ ಬೇಜಾರಾಗುತ್ತೆ ಆಗಲ್ವ? ಒಂದು 5-6 ವರ್ಷದ ಮಗುವಿಗೆ ಭಯ ಇದೆ ಕರೆಂಟ್ ಅಂದ್ರೆ. ನೀವೆಲ್ಲ ಕರೆಂಟ್ ಅಲ್ಲೇ ಕೆಲಸ ಮಾಡಿದವ್ರು, ನಿಮ್ಗೆ ಯಾಕೆ ಭಯ ಇಲ್ಲ? ಕಂಬದ ಮೇಲೆ ಇದ್ದಾನೆ, ಹಿಂಗ್ ಕಿವುದು ಕೆಳಗಡೆ ಬೀಳ್ತಾರೆ ಸರ್. ಹೊಟ್ಟೆ ಉರ್ದೋಯ್ತು ನನಗೆ. राष्ट्रगीते एक साथ शुरू कर। जन मन अधिनायक जय हे। ಸುರಕ್ಷತಾ ಮಂತ್ರ ನಾನು ಕಾರ್ಯನಿರ್ವಹಿಸುವಾಗ ಸುರಕ್ಷತಾ ಸಾಧನಗಳಾದ ಹ್ಯಾಂಡ್ ಗ್ಲೌಸ್, ಹೆಲ್ಮೆಟ್, ಅರ್ಥಿಂಗ್ ರಾಡ್, ಸುರಕ್ಷತಾ ಬೆಲ್ಟ್, ಕಟಿಂಗ್ ಪ್ಲೇಯರ್ ಇತ್ಯಾದಿ ಬಳಸುತ್ತೇನೆ ಮತ್ತು ನನ್ನ ಸಹ ಲೈನ್ ಗಳಿಗೂ ಬಳಸುವಂತೆ ಉತ್ತೇಜಿಸುತ್ತೇನೆ. ನಾನು ಕಾರ್ಯನಿರ್ವಹಿಸುವಾಗ ಸುರಕ್ಷತಾ ಸಾಧನಗಳಾದ ಹ್ಯಾಂಡ್ ಗ್ಲೌಸ್, ಹೆಲ್ಮೆಟ್, ಅರ್ಥಿಂಗ್ ರಾಡ್, ಸುರಕ್ಷತಾ ಬೆಲ್ಟ್, ಕಟಿಂಗ್ ಪ್ಲೇಯರ್ ಇತ್ಯಾದಿ ಬಳಸುತ್ತೇನೆ ಮತ್ತು ನನ್ನ ಸಹ ಲೈನ್ ಗಳಿಗೂ ಬಳಸುವಂತೆ ಉತ್ತೇಜಿಸುತ್ತೇನೆ. ಸೂಕ್ತ ಲೈನ್ ಕ್ಲಿಯರ್ ಇಲ್ಲದೆ ಕಾರ್ಯವನ್ನು ಪ್ರಾರಂಭಿಸುವುದಿಲ್ಲ ಮತ್ತು ನಾನು ನನಗಾಗುವ ಅಪಘಾತವನ್ನು ತಪ್ಪಿಸಿಕೊಂಡು ನನ್ನ ಕಂಪನಿಯನ್ನು ಮತ್ತು ನನ್ನ ಕುಟುಂಬಕ್ಕೆ ತುಂಬಲಾರದ ನಷ್ಟವನ್ನು ಸಂಪೂರ್ಣ ತಡೆಯಲು ವೈಯಕ್ತಿಕ ಪಾತ್ರ ವಹಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ನಮ್ಮ ಶಾಖೆಗೆ ನಿಮ್ಮ ವಾಣಿ ತಂಡದವರು ಆಗಮಿಸಿ ಇದೊಂದು ವಿನೂತನ ಕಾರ್ಯಕ್ರಮನ ಆಯೋಜಿಸ್ಕೊಂಡಿದ್ದಾರೆ. ಪ್ರತಿ ವಾರನೂ ನಾವು ಹೇಳ್ತಾ ಇದ್ದೀವಿ, ಪ್ರತಿ ದಿನವೂ ಹೇಳ್ತಾ ಇದ್ದೀವಿ, ಪ್ರತಿ ವಾರ ಅಂತಲ್ಲ ಪ್ರತಿ ದಿನವೂ ನಾವು ಹೇಳ್ತಲೇ ಇರ್ತೀವಿ, ನಿಮಗೆ ಗಮನಕ್ಕೆ ತರುತ್ತಲೇ ಇರ್ತೀವಿ ಸೇಫ್ಟಿ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು. ಪ್ರತಿಯೊಂದು ಕ್ಷಣನೂ ನೀವು ಯಾಮಾರಬಾರ್ದು, ಪ್ರತಿಯೊಂದು ಕ್ಷಣನೂ ಇಂಪಾರ್ಟೆಂಟೇ. ಯಾಕಂದರೆ ನಮ್ಮನ್ನು ನಂಬ್ಕೊಂಡು ನಮ್ಮ ಇಲಾಖೆ ಇದೆ, ಅದಕ್ಕಿಂತ ಮೊದಲು ನಮ್ಮ ಕುಟುಂಬ ಇದೆ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಪ್ರತಿದಿನವೂ ನೀವು ಸುರಕ್ಷತಾ ವಲಯನ ಕ್ರಿಯೇಟ್ ಮಾಡ್ಕೊಂಡು ನೀವು ಕೆಲಸ ಮಾಡಬೇಕು. ನಿಮಗೆ ಲಾಸ್ಟ್ ವೀಕೇನೆ ಸಬ್ ಡಿವಿಷನಲ್ಲೆಲ್ಲ AW ಅವರು ಸುರಕ್ಷತಾ ಇದನ್ನು ಮೀಟಿಂಗ್ ಮಾಡಿದ್ದು, ಸಭೆನ ಕರೆದಿದ್ರು. ಅವತ್ತೇ ಎಲ್ಲರಿಗೂ ಸುಮಾರು ಒಬ್ಬೊಬ್ಬರು ಒಂದೊಂದು ಇನ್ಸಿಡೆಂಟ್ ಬಗ್ಗೆ ಏನೇನಾಗಿತ್ತು ಏನಿಲ್ಲ ಅಂತ ವಿಸ್ತಾರವಾಗಿ ಹೇಳಿದ್ವಿ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನೀವು ಪ್ರತಿದಿನವೂ ಸುರಕ್ಷತಾ ವಲಯನ ಕ್ರಿಯೇಟ್ ಮಾಡ್ಕೊಂಡು ನೀವು ಕೆಲಸ ಮಾಡಿ ಅಂತ ನಾವು ಈ ಮೂಲಕ ಹೇಳ್ತಾ ಇದ್ದೀವಿ. ಮತ್ತು ಈ ಇತ್ತೀಚಿನ ದಿನಗಳಲ್ಲಿ ಫೋನ್ಗಳು ಜಾಸ್ತಿ ಯೂಸ್ ಮಾಡ್ತಾಯಿದ್ರೆ ಕೆಲಸ ಮಾಡ್ಬೇಕಾದ್ರೆ ದಯಮಾಡಿ ಫೋನ್ಗಳನ್ನ ಇವಾಗ ಮತ್ತೆ ಹೇಳ್ತಾ ಇದ್ದೀನಿ, ಪದೇ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಅವ್ರದ್ದೇ ಆದ ಅವ್ರವ್ರ ಟೆನ್ಷನ್ಗಳು ಇದ್ದೇ ಇರುತ್ತೆ. ಏನೇ ಟೆನ್ಷನ್ ಇದ್ರೂ ಅದನ್ನಲ್ಲೇ ಬಿಟ್ಟು ನಾವು ಕೆಲಸ ಮಾಡಬೇಕಾದ್ರೆ ಆ ಮೊಬೈಲ್ ಸ್ವಿಚ್ ಆಫ್ ಮಾಡಿ, ಇಲ್ಲ ಮೊಬೈಲ್ ಸೈಲೆಂಟಿಗೆ ಹಾಕ್ಬಿಟ್ಟು ನೀವು ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ನಿಮಗೆ ಎಲ್ಲ ಗೊತ್ತಿರೋಂಗೆ ಅರ್ಥಿಂಗ್ ರಾಡ್ ಇವೆಲ್ಲ ಸೇಫ್ಟಿ ಏನೇನು ಕೊಟ್ಟಿದ್ವಿ ಇಲಾಖೆಯಿಂದ ಅದನ್ನೆಲ್ಲ ಕರೆಕ್ಟಾಗಿ ಉಪಯೋಗಿಸಿ. ಸೊ ದಯಮಾಡಿ ಎಲ್ಲರೂ ಸೇಫ್ಟಿನ ಎಷ್ಟು ನೀವು ಆದ್ಯತೆಯಾಗಿ ಇಟ್ಕೋತೀರೋ ಅಷ್ಟು ಉತ್ತಮ ಅಂತ ಹೇಳ್ತಾ ನಾನು ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ. ನಿಮ್ಮ ವಾಣಿಯ ಸುರಕ್ಷತಾ ಅಭಿಯಾನ ಕಾರ್ಯಕ್ರಮ ಬೆಸ್ಕಾಮಲ್ಲಿ ಎಲ್ಲ ಡಿಸ್ಟಿಕಲ್ಲೂ ನಡೆಸ್ತಿದ್ದಾರೆ. ನಿಮ್ಮ ವಾಣಿ ಪ್ರಯುಕ್ತ ಸ್ನೇಹಿತರಾದ ಜಯಪ್ರಕಾಶ್ ಸರ್ ಅವರು ನಡೆಸ್ಕೊಡ್ತಿದ್ದಾರೆ. ಅದೇ ರೀತಿ ನಮ್ಮ ಹಿರಿಯ ವಿದ್ಯುತ್ ಗುತ್ತಿಗೆದಾರರಾದ ಜಾನ್ ಸರ್ ಅವರು ಅಷ್ಟೇ, ಇಬ್ಬರು ಜೊತೆಗೂಡಿ ಏನೋ ಒಂದು ಚೇಂಜಸ್ ತರಬೇಕು ಬೆಸ್ಕಾಮಲ್ಲಿ. ಎಲ್ಲರೂ ಸೇಫ್ಟಿ ಮಾಡ್ತಾರೆ, ಅದು ಯಾವ ಥರ ಮಾಡಬೇಕು ಏನು, ಅವರು ಪ್ರತಿಯೊಂದು ನಮ್ಮ ಶಾಖೆಗೆ ಹೋಗಿ ಏನು ಯೂಸ್ ಮಾಡ್ತಾರೆ ಲೈನ್ಮೆನ್ಗಳು, ಅವ್ರು ಸೇಫ್ಟಿ ಮೆಟೀರಿಯಲ್ಸ್ ಕೊಟ್ಟಿದ್ದಾರಾ, ಏನು ಅದು ಕೊಟ್ಟಿರೋದು ಕರೆಕ್ಟಾಗಿ ಯೂಸ್ ಮಾಡ್ತಿದ್ದಾರಾ, ಎಲ್ಲ ಫಾಸ್ಟ್ ಚೆಕ್ ಮಾಡ್ತಾರೆ. ಅವ್ರು ಕ್ರಾಸ್ ಚೆಕ್ ಮಾಡಿ ಏನಾದ್ರು ತಪ್ಪಿದರೆ ಅಲ್ಲೇ ಇದು ಮಾಡ್ತಾರೆ. AW ಸರ್ಗಳಿರ್ತಾರೆ, ಜೈಗಳಿರ್ತಾರೆ, ನಿಮ್ಮ ನೌಕರರ ಸಮ್ಮುಖದಲ್ಲಿ ಅಲ್ಲೇ ಸಾಲ್ವ್ ಮಾಡ್ತಾರೆ. ಏನಾದರೂ ಈ ಥರ ಮಾಡಿ ಅಂತ ಡೈರೆಕ್ಷನ್. ಅದೇ ರೀತಿ ಇವತ್ತು ನಮ್ಮ ಬನ್ನಾರಘಟ್ಟ ಶಾಖೆಯಲ್ಲಿ ಇಟ್ಕೊಂಡಿದ್ದಾರೆ. ಮಾನ್ಯ ನಮ್ಮ ಜಿಗಣಿ ಉಪಯೋಗದ ಸಹಾಯಕ ಕಾರ್ಯ ನಿರ್ವಾಹಕ ಇಂಜಿನಿಯರ್ ಅವರು ಬರ್ತಿದ್ದಾರೆ. ಆಗಿದ್ದರೆ ಇನ್ನೇನಿಗೆ ಬಂದು ಸೇರ್ತಾರೆ.
ಇನ್ನು ಸೇಫ್ಟಿ ಬಗ್ಗೆ ಹೇಳ್ಬೇಕಂದ್ರೆ ಪ್ರತಿ ಸೋಮವಾರನೂ ಹೇಳ್ತೀವಿ ಮತ್ತು ಪ್ರತಿದಿನನೂ ಹೇಳ್ತೀವಿ ನಾವು ಸೇಫ್ಟಿ ಹಾಕೊಂಡು ಯೂಸ್ ಮಾಡಿ ಅಂತ. ಡಿಪಾರ್ಟ್ಮೆಂಟಲ್ಲೂ ಎಲ್ಲ ಸೇಫ್ಟಿ ಎಕ್ವಿಪ್ಮೆಂಟ್ಸು ನಿಮಗೆ ಕಾಲಕ್ಕೆ ಏನು ಕೊಡಬೇಕೋ ಕೊಡ್ತಿದೆ, ನೀವು ಯೂಸ್ ಮಾಡ್ತಿದ್ದೀರಿ. ಬಟ್ ಯಾವಾಗೂ ಯಾಕಂದರೆ ಸೇಫ್ಟಿ ಅನ್ನೋದು ಎಷ್ಟು ಮುಖ್ಯ ಅಂದರೆ ನಮಗೆ ವಿದ್ಯುತ್ ಇಲಾಖೆಗೆ ನಮ್ಮ ಬಾರ್ಡ್ರಲ್ಲಿ ಸೈನಿಕರು ಗನ್ ಹಿಡ್ಕೊಂಡು ಹೇಗೆ ಶತ್ರುಗಳನ್ನ ಅವರು ಕಣ್ಕಾಣೋರು ಶತ್ರುಗಳನ್ನ ಇದು ಮಾಡ್ತಾರೆ, ಅದೇ ರೀತಿ ಅವ್ರಿಗೆ ಯಾವ ಥರ ಗನ್ನಿದೋ ನಮಗೆ ವಿದ್ಯುತ್ ನೌಕರರಿಗೆ ಏನಾಗಿದೆ ಮೇನ್ ಅಂದರೆ ನಮಗೆ ಸುರಕ್ಷತಾ ಸಾಧನಗಳೇ ಗನ್ ಅನ್ಕೊಳ್ಬೇಕು. ಅದಿದ್ದರೆ ನಮ್ಗೇನು ಇಲ್ಲ, ಶತ್ರುಗಳನ್ನ ಹಿಮ್ಮೆಡಿಸೋದು. ಯಾಕಂದರೆ ಕಣ್ಣಿಗೆ ಕಾಣಲ್ಲ ನಮಗೆ. ಈಗ LT ಏನಾದರೂ ಕೆಲಸ ಮಾಡ್ತಿದ್ದೀರಿ ಅಂದರೆ ಲೈಟ್ ಆನ್ ಆಗಿರುತ್ತೆ, ಆಫ್ ಆಗಿರುತ್ತೆ, ಅದಾದ್ರೂ ನೋಡ್ಕೋತೀವಿ. 11 KV ನಮ್ಗೆ ಎಲ್ಲಿ ಬರ್ತಿದೆ ಏನಂತ ಗೊತ್ತಾಗಲ್ಲ. ಈಗ ನೀವು LC ಬೇಕಂದರೆ ಎಲ್ಲಿ ಅಂತ ನೋಡ್ತೀರಾ, JEIಗಳಿಗೆ ಫೋನ್ ಮಾಡ್ತೀರಾ, ಫೋನ್ ಮಾಡಿ LC ತಗೋತೀರಾ. ದಯವಿಟ್ಟು ನೀವು LC ತಗೊಳ್ಳುವಾಗ ನೀವು ಅಷ್ಟೇ LC ನಂಬರ್ ಒಂದು ಕೊಟ್ಟಾದ್ಮೇಲೆ ಸ್ಟೇಷನ್ಗೆ ಮತ್ತೆ ಆಪ್ರೇಟರ್ ಎಲ್ಲರ ಹತ್ರ ನಂಬರ್ ಇರುತ್ತೆ, ಫೋನ್ ಮಾಡಿ LC ನಂಬರ್ ಆಗಿದೆಯಾ, ಯಾವ LC ತಗೊಂಡಿದ್ರೆ ಕನ್ಫರ್ಮ್ ಮಾಡ್ಕೊಳ್ಳಿ. ನಮ್ಮ ನಿಗಮದ ಬೆನ್ನೆಲುಬು ಅಂದರೆ ಲೈನ್ ಮ್ಯಾನ್ಗಳಿಂದನೇ ಬೆನ್ನೆಲುಬು, ಹಿರಿಯ ಅಧಿಕಾರಿಗಳಿಂದ ಯಾರು ಇರಲ್ಲ. ಲೈನ್ ಮ್ಯಾನ್ಗಳು ಮಾಡಿದ ತಕ್ಷಣ ಅದೇನೆ. ನೀವು ಕರೆಕ್ಟಾಗಿ ಕೆಲಸ ಮಾಡಿ ನಿಮ್ಮ ಅಮೂಲ್ಯವಾದ ಜೀವ, ನಮ್ಮನ್ನ ಒಂದು ಜೀವ ಹೋಯ್ತಂದ್ರೆ ನಮ್ಮನ್ನ ಅವಲಂಬಿಸಿ ನಮ್ಮ ನಿಗಮಕ್ಕೆ ಲಾಸು, ಮತ್ತು ನಮ್ಮ ಮನೇಲಿ ಹೆಂಡತಿ ಮಕ್ಕಳು ನಮ್ಮ ರಿಲೇಷನ್ನು ಎಲ್ಲ ಯೋಚನೆ ಮಾಡಬೇಕು ನಾವು ಬಂದಾಗ. ಹಂಗಾಗಿ ನಾವು ಕೊಟ್ಟಿರೋ ಸೇಫ್ಟಿ ಎಕ್ವಿಪ್ಮೆಂಟ್ಸ್ನ ಸೇಫ್ಟಿ ಝೋನ್ ಕ್ರಿಯೇಟ್ ಮಾಡಿ ಕರೆಕ್ಟಾಗಿ ಕೆಲಸ ಮಾಡಿ ನಮ್ಮನ್ನ ನಿಗಮನ ಉತ್ತುಂಗಕ್ಕೆ ಕರ್ಕೊಂಡು ಹೋಗೋಣ. ಎಲ್ಲರೂ ಪಾಲು ಇದೆ, ಪ್ರತಿಯೊಬ್ಬರೂ ಮಾಡಬೇಕು. ಯಾಕಂದರೆ ನಮಗೆ ಅನ್ನ ಕೊಡ್ತಿರೋದು ತಾಯಿ ಅಂದರೆ ನಮ್ಮ ನಿಗಮ. ಆ ನಿಗಮಕ್ಕೆ ಯಾವತ್ತಿದ್ರು ನಾವು ಡ್ಯೂಟಿ ಟೈಮಲ್ಲಿ ಎಷ್ಟಿರ್ತೀವೋ ಅಷ್ಟಿಟ್ಟಾಗ ಸೇಫ್ಟಿ ಹಾಕೊಂಡೇ ಮಾಡೋಣ, ಏನಿದೆಯೋ ರೂಲ್ಸ್ ಫಾಲೋ ಮಾಡೋಣ. ಡ್ಯೂಟಿ ಮುಗೀತಂದಮೇಲೆ ಅದು ನೆಕ್ಸ್ಟ್ ನಮ್ಮದು ಆ ಥರ. ಅದಕ್ಕೆ ನಿಮಗೆ ದಯವಿಟ್ಟು ಕೇಳ್ಕೊಳ್ಳೋದೊಂದೇ, ನಾವು ಪ್ರತಿ ವಾರನೂ ಸಬ್ ಡಿವಿಷನ್ ವೈಸಲ್ಲಿ ಸಬ್ ಡಿವಿಷನ್ ಮಾಡಿ AEE ಪ್ರತಿಯೊಬ್ಬರು AE JE ಮೇಸ್ತ್ರಿಗಳು ನಿಮ್ಮ ಅನಿಸಿಕೆಗಳನ್ನೂ ತಗೊಂಡು ಮಾಡಿದ್ದೀವಿ. ದಯವಿಟ್ಟು ನಿಮ್ಮಲ್ಲಿ ನಾವು ಕೈ ಮುಗಿದು ಕೇಳ್ಕೊತೀವಿ ಅನ್ಕೋತೀವಿ. ಯಾಕಂದರೆ ಈ ಸೇಫ್ಟಿ ಅಷ್ಟೊಂದು ಮುಖ್ಯ ಆಗಿರೋದ್ರಿಂದ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಿ ಕೆಲಸ ನಿರ್ವಹಿಸುವಾಗ ಕೇಳ್ಕೊತೀವಿ ನಾವು. ಎಲ್ಲರಿಗೂ ನಮಸ್ಕಾರ. ಎಲ್ಲಿ ಸವರ್ಣ ಇಲ್ಲ? ಎಲ್ಲರಿಗೂ ನಮಸ್ಕಾರ. ನಮಸ್ತೆ. ಜೋರಾಗಿ ಹೇಳಿ, ಇನ್ನೊಂದು ಸ್ವಲ್ಪ. ತಿಂಡಿ ಮಾಡಿಲ್ವಾ? ಎಲ್ಲರಿಗೂ ನಮಸ್ಕಾರ. ನಮಸ್ತೆ. ನನ್ನ ಹೆಸರು ಬಳಗಾರ್ ಅಂತ, ನಿಮ್ಮ ವಾಣಿಯಿಂದ. ನಮ್ಮ ಜೊತೆ ನಮ್ಮ ಸ್ನೇಹಿತರಾದ ಇವತ್ತು ಜಾನ್ ಬೆನೆಡಿಕ್ ಅವರು ನಮ್ಮ ಜೊತೆಲಿ ಇದ್ದಾರೆ. ನಾವು ಹಲವಾರು ಕಾರ್ಯಕ್ರಮಗಳನ್ನ ಸುರಕ್ಷಿತ ವಿಚಾರದಲ್ಲಿ ಮಾಡ್ತಾ ಬರ್ತಾ ಇದ್ದೀವಿ. ಒಂದಿಷ್ಟು ಬದಲಾವಣೆ ತರುವಂಥ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಜೊತೆಲಿ ನಾವು ಕೈ ಜೋಡಿಸ್ತಾ ಇದ್ದೀವಿ, ನೀವುಗಳು ಕೈ ಜೋಡಿಸ್ಬೇಕು. ಪ್ರತಿ ಕ್ಷಣ ಒಂದು ಪ್ರಾಣಾಪಾಯದ ಜೊತೆಯಲ್ಲಿ ನೀವೆಲ್ಲ ಹೋರಾಟ ಮಾಡುವಂತಹ ಯೋಧರು. ನೀವು ಯಾರು ಯೋಧರಿಗಿಂತ ಯಾರು ಕಮ್ಮಿ ಇಲ್ಲ. ಇವಾಗ ನಮ್ಮ ಲೋಕೇಶ್ ಸರ್ ಹೇಳ್ದಂಗೆ ಅಲ್ಲಿ ಕಾಣಿಸುತ್ತೆ, ಇಲ್ಲಿ ಕಾಣಿಸಲ್ಲ, ವ್ಯತ್ಯಾಸ ಇಷ್ಟೇ. ಇದು ಸದ್ಬಳಕೆ ಮಾಡಿದ್ರೆ ಕರೆಂಟ್ನ ತುಂಬ ಅತ್ಯುತ್ತಮವಾಗಿ ಬೆಳಕು ಚೆಲ್ಲುತ್ತೆ. ಅದನ್ನೇ ನಾವು ದುರಂಕಾರ ತೋರಿಸಿದ್ರೆ, ದರ್ಪ ತೋರಿಸಿದ್ರೆ ಅದು ನಮ್ಮ ಪ್ರಾಣ ತೆಗೆಯುತ್ತೆ. ಬೆಳಕು ಕೊಡುವಂತಹ ಕರೆಂಟು ನಮ್ಮ ಜೀವನನ ಕತ್ತಲನ್ನು ಮಾಡುತ್ತೆ. ಇದೆಲ್ಲ ನಿಮಗೆ ಗೊತ್ತಿರುವಂಥ ವಿಚಾರ. ಎಲ್ಲ ಅನುಭವಿಗಳಿದ್ದೀರಿ, ತುಂಬ ವರ್ಷದಿಂದ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರೋರು ಇದ್ದೀರಿ. ಆದಷ್ಟು ಸುರಕ್ಷತೆಯನ್ನು ಮೈ ಮರಿಯಿದೆ. ಪ್ರತಿ ಕ್ಷಣನೂ ನೀವು ಆ ಸುರಕ್ಷತೆಯನ್ನು ಜಪ ಮಾಡ್ತಾ ಇರಬೇಕು. ನಿಮ್ಮ ಕಣ್ಣು ಮುಂದೆ ನಿಮ್ಮ ಕುಟುಂಬಗಳು ಬರ್ತಾ ಇರಬೇಕು, ನಿಮ್ಮ ಕಣ್ಣು ಮುಂದೆ ನಿಮ್ಮ ಇಲಾಖೆ ಬರಬೇಕು. ಯಾಕಂದರೆ ಇವತ್ತು ಅತ್ಯುತ್ತಮ ಗೌರವ ಮತ್ತು ಅತ್ಯುತ್ತಮ ಸಂಬಳ ಕೊಡ್ತಿರುವಂಥ ಇಲಾಖೆ ನಮ್ಮ ಬೆಸ್ಕಾಂ. ಕರೆಕ್ಟಾ? ಯಾರಿಗಾರು ಕಮ್ಮಿ ಮಾಡಿದೆಯಾ ಇಲಾಖೆ? ಸಂಬಳದಲ್ಲಿ ಯಾರು ಕಮ್ಮಿ ಇದೆಯಾ? ಇವತ್ತೊಬ್ಬ ಕೂಲಿ ಕಾರ್ಮಿಕ ಕೂಲಿಗೆ ಹೋದರೆ 800ರಿಂದ 1000 ರೂಪಾಯಿ ಸಂಬಳ ಪಡಿತಾನೆ. ಅವನು 8 ಗಂಟೆಗಳ ಕಾಲ ಸತತವಾಗಿ ಕೆಲಸ ಮಾಡಬೇಕು. ಎಷ್ಟು ಕಷ್ಟಪಡಬೇಕು ನಿಮಗೆಲ್ಲ ಗೊತ್ತಿದೆ. ಒಬ್ಬ ಮನೆ ಕಟ್ಟ ಗಾರೆ ಕೆಲಸವನು ಎಷ್ಟು ಕಷ್ಟಪಡ್ತಾನೆ 1000 ರೂಪಾಯಿ ದುಡಿಯೋದಕ್ಕೆ. ಆದರೆ ನಿಮ್ಗೆ ಹಂಗಲ್ಲ. ನೀವು ತಿಂಗಳು ತಿರ್ಲಿದ್ದಂಗೆ ನಿಮಗೆ ತಿಂಗಳಿಗೆ ಸಂಬಳ ಬರ್ತದೆ. ಸುರಕ್ಷಿತವಾಗಿದ್ದೀರಾ, ನಿಮ್ಮನ್ನು ನೀವು ಸುರಕ್ಷಿತವಾಗಲಿ. ನಿಮ್ಮ ತಂದೆ ತಾಯಿಗಳು ಕಷ್ಟಪಟ್ಟು ನಿಮ್ಗೆ ಈ ಇಲಾಖೆ ಕಳಿಸಿದ್ದಾರೆ, ನಿಮ್ಗೆ ಓದಿಸಿದ್ದಾರೆ, ನಿಮ್ಮ ಕಷ್ಟ ಸುಖಗಳು ನೋಡಿರ್ತಾರೆ. ಅವ್ರನ್ನ ನೋಡ್ಕೊಳಕ್ಕೆ ನೀವು ಇರಬೇಕು. ನಿಮ್ಮ ಫೋಟೋ ನೋಡೋದಕ್ಕೆ ಅವ್ರು ಇರಬಾರ್ದು. ಪುತ್ರ ಶೋಕಂ ನಿರಂತರಂ ಅಂತಾರೆ. ನಿಮ್ಮನ್ನು ಕಳ್ಕೊಂಡ್ರೆ ನಿಮ್ಮ ತಂದೆ ತಾಯಿಗಳು ಅವರು ಸಾಯೋವರೆಗೂ ನೋವು ಪಡ್ತಾನೆ ಇರ್ತಾರೆ. ನನ್ನ ಮಗ ಹೋದ, ನನ್ನ ಮಗಳು ಹೋದ್ಲು, ನನ್ನ ಮಗ ಹೋದ ಅಂತ. ಹಂಗಾಗದೇ ಇರಲಿ. ಇಲಾಖೆ ಗೌರವ ಕೊಡಿ, ಇಲಾಖೆನ ಮಾನನ ದೊಡ್ಡದು ಮಾಡಿ, ಸನ್ಮಾನ ಮಾಡಿ, ಇಲಾಖೆನ ಪ್ರತಿ ಕ್ಷಣ ಇಲಾಖೆನ ಪ್ರೀತಿಸಿ. ನಿಮ್ಮ AE-JEಗಳು AWಗಳನ್ನ ಪ್ರೀತಿಸಿ. ಸಣ್ಣ ಸಣ್ಣ ಪುಟ್ಟ ವಿಚಾರಗಳಿಗೆ ನೀವು ದ್ವೇಷ ವೈಷಮ್ಯಗಳನ್ನ ಬೆಳೆಸ್ಕೋಬೇಡಿ. ನಮ್ಮೆಲ್ಲ ಕಿತ್ತಾಟ ಬೇಡ. ಪ್ರತಿದಿನ ಶೇವ್ ಮಾಡಬೇಕು, ನಿಮ್ಮ ಬಟ್ಟೆನ ಕ್ಲೀನಾಗಿ ಇಡಬೇಕು, ಪ್ರತಿದಿನ ಐರನ್ ಮಾಡ್ಕೊಳ್ಳಿ. ನಿಮ್ಮನ್ನು ಗೌರವಿಸೋದು ನಿಮ್ಮ ಬಟ್ಟೆಯಿಂದ, ನಿಮ್ಮ ಮುಖದಿಂದ. ಅದೇ ಇಲ್ಲ ಅಂದರೆ ಗೌರವ ಕೊಡ್ತಾರ ಜನ? ನಿಮಗೆಲ್ಲ ಅನುಭವ ಬಂದಿರುತ್ತೆ. ನಿಮ್ಮ ಬಟ್ಟೆ ಕ್ಲೀನಾಗಿದ್ದಾಗ ಎಷ್ಟು ಗೌರವ ಕೊಡ್ತಾರೆ, ಬಟ್ಟೆ ಕ್ಲೀನಾಗಿಲ್ಲದಾಗ ಹೆಂಗೆ ಗೌರವ ಕೊಡ್ತಾರೆ ಅಂತ. ಏಕವಚನದಲ್ಲಿ ಮಾತಾಡ್ಸಕ್ಕೆ ನಿಮಗೆಲ್ಲ ಬೇಜಾರಾಗುತ್ತಾ ಆಗಲ್ವಾ?
ಈಗ ನಾನು ಬಂದು ಬರಪ್ಪ ಇಲ್ಲಿ ಲೈನ್ ಮ್ಯಾನ್ ಅಂದರೆ ನಿಮ್ಗೆ ಎಷ್ಟು ಬೇಜಾರಾಗುತ್ತೆ, ಏನಪ್ಪ ನನ್ಗೆ ಗೌರವ ಕೊಡ್ತಾರಲ್ಲ ಇವನು ಅನ್ಸುತ್ತೆ. ಅದೇ ನೀವು ಒಂದು ಕ್ಲೀನಾಗಿ ಕಡಕ್ಕ ಬಟ್ಟೆ ಹಾಕೊಂಡು ಕ್ಲೀನಾಗಿ ಶೇವ್ ಮಾಡ್ಕೊ ಬನ್ನಿ ಸರ್ ಬನ್ನಿ ಅಂತಾರೆ, ದುಡ್ಡು ಕೊಟ್ಕೊಳಕ್ಕಾಗತ್ತ ಮರ್ಯಾದಿನ? ಹಂಗಾಗಿ ದಯವಿಟ್ಟು ಕ್ಲೀನಾಗಿರಿ. ಇವತ್ತು ಬನ್ನರ್ಘಟ್ಟ ರೋಡಿನ ಒಂದು ಶಾಖೆಯಲ್ಲಿ ಇದ್ದೀವಿ, ಜಿಗಣಿ ಸಬ್ ಡಿವಿಷನ್ನ ಬನ್ನರ್ಘಟ್ಟ ಶಾಖೆಯಲ್ಲಿ ಇವತ್ತು ನಿಮ್ಮ ವಾಣಿ ಜಾಗೃತಿ ಅಭಿಯಾನ ಮಾಡ್ತಾ ಇದ್ದೀವಿ. ಇವತ್ತು ಒಂದು ವಿನೂತನ ಅಂದರೆ ಒಂದು ಬದಲಾವಣೆ ಎತ್ತ, ಒಂದು ರಾಷ್ಟ್ರಗೀತೆ ಆಡುವ ಮುಖಾಂತರ ಒಂದು ಡಿಸಿಪ್ಲಿನ್ನ ಕಲಿತು ನಾವು ಶಾಲಾ ದಿನಗಳಲ್ಲಿ ಮಾಡಿ ಬಂದಂತಹ ಇನ್ನೊಂದು ಪ್ರಯತ್ನ. ಈ ವಿಡಿಯೋ ನೋಡ್ತಿರುವಂತಹ ಪ್ರತಿಯೊಬ್ಬ ಶಾಖಾಧಿಕಾರಿಗಳು ಇದನ್ನು ಬದಲಾಯಿಸಿ ಪ್ರತಿದಿನ 9 ಗಂಟೆಗೆ ನಿಮ್ಮ ಕೆಲಸದ ಸಮಯಕ್ಕೆ ದಯವಿಟ್ಟು ಕಚೇರಿಗೆ ಬನ್ನಿ, ನಿಂತ್ಕೊಳ್ಳಿ. ನಿಮ್ಮ ಮೇಸ್ತ್ರಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಅಟೆಂಡೆನ್ಸ್ ಅಂತಾರೆ, ನಿಮ್ಮನ್ನು ನೋಡ್ತಾರೆ, ಕ್ಲೀನಾಗಿ ಬಟ್ಟೆ ಹಾಕೊಂಬಂದಿದ್ದೀರೋ ಇಲ್ವೋ, ಶೇವ್ ಮಾಡಿದ್ದೀರೋ ಇಲ್ವೋ, ಪ್ರತಿಯೊಂದನ್ನು ನೋಡ್ತಾರೆ. ನಿಮ್ಗೆ ವರ್ಕ್ ಅಲಾಟ್ಮೆಂಟು ಇಲ್ಲೇ ಮಾಡ್ತಾರೆ. ಒಂದು ದಿನ ಪ್ರತಿದಿನ ಬಂದು 9 ಗಂಟೆಗೆ ರಾಷ್ಟ್ರಗೀತೆ ಆಡಿ ಶಾಲಾ ದಿನಗಳಲ್ಲಿ ಮುಗಿಸಿದ್ದು ಮತ್ತೆ ಪ್ರಾರಂಭ ಮಾಡಿ, ಹೊಸ ಬದಲಾವಣೆ ತನ್ನಿ, ಒಂದು ಹೊಸ ಚೈತನ್ಯ ಹುಟ್ಟುತ್ತೆ, ನಿಮ್ಗೊಂದು ಉತ್ಸಾಹ ಬರುತ್ತೆ. ಪ್ರತಿದಿನ ನಿಮ್ಮನ್ನು ನೀವು ನೋಡ್ದಂಗೆ ಆಗುತ್ತೆ. ಒಂದು 10 ನಿಮಿಷ ಮಾತಾಡ್ಕೊಂಡು ಖುಷಿಯಾಗಿ ಕೆಲ್ಸಕ್ಕೆ ಹೋಗಿ ಖುಷಿಯಾಗಿ ಕೆಲಸ ಮುಗಿಸ್ಕೊಂಬನ್ನಿ. ಅಯ್ಯೋ ನನಗೆ ಇಷ್ಟು ಕೆಲಸ ಹೇಳ್ಬಿಟ್ರಲ್ಲ, ನಾನು ಇಷ್ಟೆಲ್ಲ ಕೆಲಸ ಮಾಡ್ಬೇಕಾ? ದಯವಿಟ್ಟು ಅದನ್ನು ಮಾಡಿಬಿಡಿ. ಪ್ರೀತಿಯಿಂದ ಕೆಲಸ ಮಾಡಿ, ನೀವು ಚೆನ್ನಾಗಿರ್ತೀರ. ಪ್ರೀತಿಯಿಂದ ಕೆಲಸ ಮಾಡಿ, ಇಲಾಖೆ ಚೆನ್ನಾಗಿರುತ್ತೆ. ಪ್ರೀತಿಯಿಂದ ಕೆಲಸ ಮಾಡಿ, ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ. ಎಲ್ಲಿ ನೀವು ಬೇಜಾರು ಮಾಡ್ಕೊಂಡು ಅಯ್ಯೋ ಫೋನ್ ಬಂತು, ಆ ಟೆನ್ಷನ್ ಈ ಟೆನ್ಷನ್ ಬಿಟ್ಬಿಡಿ. ಕೆಲಸದ 8 ಗಂಟೆಗಳ ಸಮಯ. ಮತ್ತು ನೀವು ರೂರಲ್ ಭಾಗದಲ್ಲಿ ಕೆಲಸ ಮಾಡೋರಿಂದ ಕ್ಯಾಂಪಲ್ಲಿ ಕೆಲಸ ಮಾಡೋರು ತುಂಬ ಜನ ಇರ್ತೀರಾ. ಆದಷ್ಟು ಇವತ್ತು ನಾವು ಒಂದು ಸಣ್ಣ ಅರ್ಥಾಡ್ ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ನಿಮ್ಮ ವಾಣಿ ಮತ್ತು ಜಾನ್ ಸಾರ್ ಕಡೆಯಿಂದ. ಜಾನ್ ಸಾರ್ ಇದನ್ನು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಇವತ್ತು ಸಣ್ಣ ಅರ್ಥಾಡು ನಿಮ್ಮ ಗಾಡೀಲಿ ಇಟ್ಕೊಂಡು ಹೋಗೋದಕ್ಕೆ ತುಂಬ ಅನುಕೂಲ ಆಗಿರುತ್ತೆ. ಈ ರೂರಲ್ ಭಾಗದಲ್ಲಿ ಯಾರು ಕೆಲಸ ಮಾಡ್ತೀರಾ ದಯವಿಟ್ಟು ಆ ಅರ್ಥಾಡ್ನ ಪ್ರಿಪೇರ್ ಮಾಡಿ. ನಾನು ಇಲ್ಲಿ ನೋಡಿದೆ ನಿಮ್ಮ ಗಾಡಿಗಳಲ್ಲಿ ಕಟ್ಕೊಂಡಿದ್ದೀರಾ ಅರ್ಥಾಡ್ಗಳನ್ನ, ತುಂಬ ಖುಷಿ ಆಯಿತು. ತುಂಬ ಒಳ್ಳೆ ಒಂದು ಯೋಜನೆ ಎಲ್ಲವೂ ಚಂದ ಮಾಡ್ತಾ ಇದ್ದೀರಾ, ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಸುರಕ್ಷತೆಯನ್ನು ಮೊದಲ ಮಂತ್ರವಾಗಿ ಇಟ್ಕೊಳ್ಳಿ. ಸುರಕ್ಷತೆಯನ್ನು ನೀವು ಮೊದಲ ಆದ್ಯತೆ ಕೊಡಿ. ಸುರಕ್ಷತೆ ಇಲ್ಲ ಅಂದರೆ ನೀವಿಲ್ಲ ಅಂದರೆ ಇಲಾಖೆ ಇಲ್ಲ. ಇವತ್ತು ಇಲಾಖೆಗೆ ದುಡ್ಡನ್ನ ಯಾವುದೋ ಒಂದು ಮುಖಾಂತರ ತರ್ಬೋದು, ಆದರೆ ಮ್ಯಾನ್ ಪವರ್ನ ತರೋಕ್ಕಾಗಲ್ಲ. ಕರೆಕ್ಟ್ ಅಲ್ವಾ? ಇವಾಗ ನಿಮಗೆಲ್ಲ ಇಲ್ಲಿ ಮಕ್ಕಳಿದ್ದಾರೆ ಅಂತ ಅನ್ಸುತ್ತೆ. ನಿಮ್ಮ ಮಕ್ಕಳಿಗೆ ಇವತ್ತು ಒಂದಿನ ಸುಮ್ಮನೆ ಹೋಗಿ ಒಂದು ಖಾಲಿ ವೈರ್ನ ಕೈ ಕೊಡಿ, ಮುಟ್ಟುತ್ತಾ ನೋಡೋಣ. ಆ ಜೀವನದಲ್ಲಿ ಯಾವತ್ತೂ ಕರೆಂಟ್ ಶಾಕ್ ಹೊಡ್ಸ್ಕೊಂಡ್ರಲ್ಲ, ಬಟ್ ಅದು ಮುಟ್ಟುತ್ತಾ? ಯಾಕೆ ಮುಟ್ಟಲ್ಲ? ಒಂದು 5-6 ವರ್ಷದ ಮಗುವಿಗೆ ಭಯ ಇದೆ ಕರೆಂಟ್ ಅಂದರೆ. ನೀವೆಲ್ಲ ಕರೆಂಟಲ್ಲೇ ಕೆಲಸ ಮಾಡಿದವ್ರು, ನಿಮ್ಗೆ ಯಾಕೆ ಭಯ ಇಲ್ಲ? ಕರೆಕ್ಟ್ ತಾನೆ? ಯೋಚನೆ ಮಾಡ್ಬೇಕು ತಾನೆ ಇದನ್ನ. ಏನಾಗುತ್ತೆ ಬೇಡ, 10 ನಿಮಿಷ ಮುಗ್ಸ ಸಮಾಧಾನವಾಗಿರಿ. ನೀವು ಎಲ್ಲಿ ಸಮಾಧಾನವಾಗಿರಿದ್ದೀರೋ ಅಲ್ಲಿ ನಿಮ್ಮ ಜೀವ ಕಾಪಾಡ್ಕೊತೀರ. ನಿಮ್ಮ ಆಲ್ಟರ್ನೇಟ್ ಯಾರಾದ್ರೂ ಇದಾರೆ? ಇನ್ನೊಬ್ರು ಸೋಮಣ್ಣ, ಭೀಮಣ್ಣ, ರಾಮಣ್ಣನಿಗೆ ಆಲ್ಟರ್ನೇಟ್ ಇನ್ನೊಬ್ರು ಬರ್ತಾರಾ? ಅವರೇ ತಾನೆ. ಸಹಜವಾಗಿ ಸಾಯನ ಕರೆಂಟಲ್ಲಿ ಶಾಕ್ ಹೊಡ್ಸ್ಕೊಂಡು ನಂಗೆ ನಿಜವಾಗ್ಲು ಇವತ್ತು ಗುಬ್ಬಿಸಿ ನನಗೆ ಇವತ್ತಿಗೂ ಮರೆಯೋಕ್ಕಾಗ್ತಿಲ್ಲ. ಹಿಂಗೆ ಹಿಡ್ಕೊಂಡು ಸರ್ ಲಿಟ್ರಲಿ ಹಿಂಗೆ ಏಣಿ ತಗೊಂಡು ಹಿಂಗೆ ತಿವಿತಾರೆ ಸರ್. ಕಂಬದ ಮೇಲೆ ಇದ್ದಾನೆ, ಹಿಂಗೆ ತಿವುದು ಕೆಳಗಡೆ ಬೀಳಿಸ್ತಾರೆ ಸರ್. ಹೊಟ್ಟೆ ಹೊಡೆದೋಯ್ತು ನನಗೆ. ಏನಯ್ಯ ಒಂದು ಮನುಷ್ಯನ ಬದುಕವನ ಸತ್ತವನ ಏನೂ ಗೊತ್ತಿಲ್ಲ ನೋಡಿ. ನಮ್ಮನ್ನ ಏನಾದರೂ ಹೆಚ್ಚು ಕಡಿಮೆ ಆದರೆ ಕಂಬದಿಂದ ಒಬ್ಬ ಮನುಷ್ಯನ ಕೆಳಗಡೆ ಇಳಿಸೋಕೆ ಎಕ್ವಿಪ್ಮೆಂಟ್ ಇಲ್ಲ ನಮ್ಮ ಡಿಪಾರ್ಟ್ಮೆಂಟಲ್ಲಿ. ಇದು ದೌರ್ಭಾಗ್ಯ. ಇದಾಗಬಾರ್ದು. ಯಾರಿಗೂ ತೊಂದರೆ ಆಗೋದು ಬೇಡ. ಫಸ್ಟ್ ಆಫ್ ಆಲ್ ತೊಂದರೆ ಆದಮೇಲೆ ಅಟ್ಲೀಸ್ಟ್ ಕೆಳಗಡೆ ಇಳಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಎಕ್ವಿಪ್ಮೆಂಟ್ ಇಲ್ಲ ನಮ್ಮಲ್ಲಿ. ಸಾವಿರಾರು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ಇಂಥದ್ರ ಬಗ್ಗೆ ಗಮನ ಹರಿಸಿಲ್ಲ. ಆದಷ್ಟು ಸೇಫ್ಟಿ ಝೋನ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ. ನಿಮ್ಮನ್ನು ಬಿಟ್ಟರೆ ಇನ್ನೊಬ್ರು ಇರಲ್ಲ. ನಿಮ್ಮ ಮಗಳು ನಾಳೆ ದಿನ ನಿಮ್ಮ ಮಗ ಯಾರು ಬಂದು ನೀವು ಇಲ್ದಿರೋ ಹೊತ್ತಲ್ಲಿ ನಿಮ್ಮ ಮಡದಿನೋ ಅಜ್ಜಿನೋ ಅಮ್ಮನೋ ಕೇಳಿದಾಗ ಅಪ್ಪ ಎಲ್ಲಿ ಅಂದರೆ ಅವ್ರು ಏನು ಉತ್ತರ ಕೊಡ್ತಾರೆ ಯೋಚನೆ ಮಾಡ್ರಿ ಒಂದು ಕ್ಷಣ. ಅಪ್ಪ ಇಲ್ಲಪ್ಪ ಈ ಥರ ಕರೆಂಟ್ ಶಾಕ್ ಹೊಡ್ಕೊಂಡು ಸತ್ತೋಗ್ಬಿಟ್ಟ ಅಂದರೆ ಹೆಂಗಿರ್ಬೇಕು ಆ ಹೆಣ್ಮಗುವಿನ ಪರಿಸ್ಥಿತಿ? ಆ ನಿಮ್ಮ ಮಗನೋ ಕೇಳಿಸ್ಕೊಳಕ್ಕೆ ಹೆಂಗಾಗಬೇಕು ಆ ಮಗು ಪರಿಸ್ಥಿತಿ? ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರ ವಿಡಿಯೋಗಳು ಓಡಾಡ್ತಾ ಇದೆ. ಅವಾಗ ಆ ನಿಮ್ಮ ಮಗುನೇ ನಿಮ್ಮ ಒಂದು ಪರಿಸ್ಥಿತಿನ ನೋಡಿದಾಗ ಆ ಮಗುವಿನ ಹೃದಯ ಎಷ್ಟು ಹೊಡೆದೋಗ್ಬೋದು ಯೋಚನೆ ಮಾಡ್ರಿ. ಆಗುತ್ತಾ ಆಗಲ್ವಾ? ಬೇಕಾ ನಮ್ಗೆ ಆ ಪರಿಸ್ಥಿತಿ? ಇವತ್ತು ನಿಮಗೆ ಡಿಪಾರ್ಟ್ಮೆಂಟಲ್ಲಿ ಸೇಫ್ಟಿ ಕೊಟ್ಟಿಲ್ಲ, ಸೇಫ್ಟಿ ಹೇಳ್ತಾ ಇಲ್ಲ ಅಂದರೆ ನೀವು ಬೇಕಾಬಿಟ್ಟಿಯ ಕೆಲಸ ಮಾಡ್ಬೋದು. ಎಲ್ಲವನ್ನೂ ಕೊಟ್ಟು ಎಲ್ಲವನ್ನೂ ಮಾಡಿ ಆದರೂ ಆಕ್ಸಿಡೆಂಟ್ಸ್ ಆಗ್ತಿರೋದು ದೌರ್ಭಾಗ್ಯ. ಮುಂದಿನ ದಿನಗಳಲ್ಲಿ ಅದು ಯಾವುದೂ ಆಗದೆ ಇರಲಿ. ಡಿಸಿಪ್ಲಿನ್ ಮೇಂಟೈನ್ ಮಾಡಿ, ಕ್ಲೀನಾಗಿರಿ. ಇವತ್ತಿಂದ ಒಂದು ಬದಲಾವಣೆ ಮಾಡಿ. ಯಾಕೆ ಬದಲಾಗಬಾರ್ದು? ಯಾಕೆ? ಚಿಕ್ಕವರಿದ್ದಾಗ ದೊಡ್ಡವರಾಗಿದ್ದಾನೆ, ದೊಡ್ಡವರಾದ್ಮೇಲೆ ಒಂದಿಷ್ಟು ಏನೇನೋ ಬದಲಾವಣೆಗಳು ಮಾಡ್ಕೊಂಡಿದ್ದಾನೆ ಜೀವನದಲ್ಲಿ. ಅದೇ ಥರ ಪ್ರತಿಯೊಂದು ನಿಮ್ಮ ಇಲಾಖೆನೂ ನೀವು ಅಷ್ಟೇ ಪ್ರೀತಿಸಬೇಕು. ನಮಗೆ ಜನ್ಮ ಕೊಟ್ಟ ತಾಯಿ ಒಬ್ಳಾದರೆ ಜೀವ ಕೊಟ್ಟ ತಾಯಿ ಬೆಸ್ಕಾಂ ಆಗ್ತಾಳೆ ಇವಾಗ. ಯಾಕಂದ್ರೆ ನಿರ್ವಹಣೆ ಮಾಡ್ತಾ ಇದ್ದಾನೆ ಬೆಸ್ಕಾಮಿಂದ ಸಂಬಳ ತಿಂದು ನಿರ್ವಹಣೆ. ಇವತ್ತು ನಾನಾದರೂ ಅಷ್ಟೇ, ನಾನು ಬದುಕ್ತಿರೋದು ಬೆಸ್ಕಾಮಿಂದಾನೆ, ನೀವು ಬದುಕ್ತಿರೋದು ಬೆಸ್ಕಾಮಿಂದಾನೆ ಅಲ್ವಾ? ಹಂಗಾಗಿ ಒಂದಿಷ್ಟು ಬದಲಾವಣೆ ಮಾಡ್ಕೊಳ್ಳಿ ಪ್ರತಿದಿನ. ಇವಾಗ ಏನು ಅನ್ನಿಸ್ತು ನಿಮಗೆಲ್ಲ
ಇವತ್ತು ಈ ಕಾರ್ಯಕ್ರಮ ಮಾಡಿ ಇದೇನು ಅನಿಸ್ತಾ ಇದೆ? ವೈಯಕ್ತಿಕವಾಗಿ ಹೇಳಿ, ಚೆನ್ನಾಗಿ ಅನಿಸ್ತಾ ಇದೆಯಾ, ಚೆನ್ನಾಗಿ ಅನಿಸ್ತಾ ಇಲ್ವಾ? ಜೋರಾಗಿ ಹೇಳಿ. ಮಾಹಿತಿ ಬಿಡಿ, ಮಾಹಿತಿ ಪ್ರತಿದಿನ ಕೊಡ್ತಾನೆ ಇರ್ತೀವಿ. ಬಿಟ್ಟು ಇವತ್ತೇನು ಡ್ರಿಲ್ ಮಾಡಿದ್ವಲ್ಲ, ಇವತ್ತು ಏನು ರಾಷ್ಟ್ರಗೀತೆ ಹೇಳಿದ್ದಾಗ್ಲಿ, ಹಾ ಏನ್ ಅನಿಸ್ತು? ಡೈಲಿ ಮಾಡ್ಬೇಕು ಅನಿಸ್ತಾ ಇದೆಯಾ, ಅನಿಸ್ತಾ ಇಲ್ವಾ? ಡೈಲಿ ಮಾಡ್ತೀರಾ? ಗ್ಯಾರಂಟಿನಾ? ಪ್ರತಿದಿನ ಒಂದು ಫೋಟೋ ಕಳಿಸ್ತೀರಾ ನನಗೆ? ಗ್ಯಾರಂಟಿ ಕಳಿಸ್ತೀರಾ? ಖುಷಿ ಪಡ್ತೀನಿ. ಹೌದಪ್ಪ, ಇಲ್ಲಿ ಒಂದು ಏನೋ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕೆ ಇವತ್ತು ಒಂದು ಸಾರ್ಥಕತೆ ಆಯ್ತು, ಇದೊಂದು ಬದಲಾವಣೆ ಬರ್ತಾ ಇದೆ. ನಿಮ್ಮ ಪಕ್ಕದ ವರ್ಣಮ್ಮವ್ರಿಗೆ ಹೇಳಿ, ನಿಮ್ಮ ಮುಂದೆ ಯಾರಾದ್ರೂ ಸೇಫ್ಟಿ ಇಲ್ದಂಗೆ ಕೆಲಸ ಮಾಡ್ತಿದ್ರೆ, ಅದು ಯಾರೇ ಆಗಿರ್ಲಿ, ಜಸ್ಕಾಮ್ ಆಗಿರ್ಲಿ, ಮೆಸ್ಕಾಮ್ ಆಗಿರ್ಲಿ, ಎಸ್ಕಾಮ್ ಆಗಿರ್ಲಿ, ಯಾವ್ದಾರ ಆಗಿರ್ಲಿ, ಅವ್ರು ಯಾರೇ ಆಗಿರ್ಲಿ, ನೀವು ಹೇಳಿ ಸೇಫ್ಟಿ ಬಳಸ್ತಿದಂಗೆ ಮಾಡಬೇಡ, ನಾನು ಲೈನ್ ಮ್ಯಾನೇ, ಸೇಫ್ಟಿ ಬಳಸಿ ಕೆಲಸ ಮಾಡು ಅಂತೇಳಿ. ಅಲ್ಲಿ ನೋಡಿ ಪ್ರೀತಿ ಹೆಂಗೆ ಹುಟ್ಟುತ್ತೆ, ಬದಲಾವಣೆ ಹೆಂಗೆ ಬರುತ್ತೆ ಅಂತ. ಬದಲಾವಣೆಗೆ ಒಂದು ಹೆಜ್ಜೆ ಮುಂದೆ ಇಡಬೇಕು. ಆ ಬದಲಾವಣೆ ಹೆಜ್ಜೆಗೆ ನಾವು ಜೊತೆಯಲ್ಲಿ ಇರ್ತೀವಿ. ದಯವಿಟ್ಟು ಬದಲಾಗಿ, ಪ್ರತಿಯೊಬ್ಬರು ಬದಲಾಗೋಣ. ನೀವೆಲ್ಲ ಅನುಭವಿಗಳಿದ್ದೀರಾ, 10-15 ವರ್ಷದ ಅನುಭವ ಇದೆ. ನಿಮ್ಮ ಜಾಗಕ್ಕೆ ಇನ್ನೊಬ್ಬನ ಹೊಸಬನ್ನ ಕರ್ಕೊಂಬಂದು ಅವನ ಅನುಭವ ಮಾಡಿ, ಅವನಿಗೆ ಲೈನ್ಸು 11 KV ಎಲ್ಲ ಅರ್ಥ ಮಾಡಿಸಿ ಅವನಿಗೆ ಕೆಲಸ ಹೇಳ್ಕೊಡೋಷ್ಟಿಗೆ 5 ವರ್ಷ ಸಮಯ ಬೇಕಾಗುತ್ತೆ. ಆ ಥರ ಆಗದೆ ಇರಲಿ. ನೀವೆಲ್ಲರೂ ಸುರಕ್ಷಿತ ವಲಯದಿಂದ ಸುರಕ್ಷಿತ ವಲಯ ನಿರ್ಮಾಣ ಮಾಡ್ಕೊಂಡು ಇನ್ನು ಮುಂದೆ ಕೆಲಸ ಮಾಡ್ತೀರಂತ ನಂಬಿದ್ದೀನಿ. ಈ ಒಂದು ಕಾರ್ಯಕ್ರಮ ಮಾಡ್ತಿರೋದಕ್ಕೆ, ಈ ಕಾರ್ಯಕ್ರಮ ಮಾಡೋದಕ್ಕೆ ಸಹಕಾರ ಮಾಡಿಕೊಟ್ಟಂತ ಈ ನಿಮ್ಮ ಓಎಂಡ್ಎಂನ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ತುಂಬ ಥ್ಯಾಂಕ್ಸ್. ಸುರಕ್ಷತೆ ಬಗ್ಗೆ ತುಂಬಾ ಅದ್ಭುತವಾಗಿ ತಿಳಿಸಿಕೊಟ್ಟ ನಿಮ್ಮ ವಾಣಿಯ ಜಯಪ್ರಕಾಶ್ ಅವರಿಗೆ ನಮ್ಮ ಶಾಖೆ ವತಿಯಿಂದ ಧನ್ಯವಾದಗಳು. ಇದೊಂದು ಶಾರ್ಟ್ ಅರ್ಥರಾಡು, ನಿಮಗೆ ಗಾಡೀಲಿ ಇಟ್ಕೊಂಡು ಹೋಗಿ ತುಂಬಾ ಅನುಕೂಲ ಆಗುತ್ತೆ ಅಂತ ಭಾವಿಸಿ ಈ ಅರ್ಥರಾಡ್ಗಳನ್ನ ತಂದಿದ್ದೀವಿ. ನಿಮ್ಮ ಹತ್ರ ಅರ್ಥರಾಡ್ ಇದೆ, ಆದರೆ ಅರ್ಥರಾಡ್ಗಳಲ್ಲಿ ನೋಡಿ ನಿಮ್ಗೆ ಏನಾಗೋದು, ಈ ಪಾಯಿಂಟಲ್ಲಿ ಕಿತ್ತೋಗುತ್ತೆ. ಇದನ್ನ ನೀವು ಟೇಪ್ಗೆ ಹೊಡೆದು ಒಂದು ಆದಷ್ಟು ಗಟ್ಟಿ ಇಟ್ಕೊಂಡು ಕೆಲಸ ಮಾಡ್ಕೋಬೇಕು. ಓಕೆನಾ? ಕ್ಲೀನಾಗಿ ಇಟ್ಕೊಳ್ಳಿ. ಈ ಕ್ಲಿಪ್ಗಳನ್ನ ಸ್ಮೂತಾಗಿ ಯೂಸ್ ಮಾಡಿ, ಇದನ್ನ ಸ್ಮೂತಾಗಿ ಯೂಸ್ ಮಾಡಿ. ಇಲ್ಲೇನು ಸುಮ್ಮನೆ ಜಸ್ಟ್ ಹಿಂಗೆ ತಗ್ಲಾಕೋದಿದೆ, ಕ್ಲೀನಾಗಿ ಯೂಸ್ ಮಾಡಿ, ನಿಮ್ಮ ಜೀವ ಕಾಪಾಡುತ್ತೆ.